ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಜಿ ಹಾಕಿದ್ರಿ, ಬಹುಳ ಕಾತುರದಿಂದ ಕೂಡ ಕಾಯ್ತಾ ಇದ್ರಿ, 30ನೇ ತಾರೀಕಿಗೆ ಅಕೌಂಟಿಗೆ ಹಣ ಬರುತ್ತೆ ಅಂತೇಳಿ ಅಂದ್ಕೊಂಡಿದ್ರಿ. ಸೊ ಅಂಥವ್ರಿಗೆಲ್ಲ ಬಹಳ ವಿಶೇಷವಾದಂಥ ಮಾಹಿತಿಯನ್ನು ನಾನು ಇವತ್ತು ತೊಗೊಂಡು ಬಂದಿದ್ದೇನೆ. ಸೊ ನೋಡಿ, ನಿಮ್ಮ ಖಾತೆಗೆ ಇನ್ನೂ ಹಣ ಬಂದಿಲ್ಲ ಅಂತಂದರೆ ನೀವೇನು ತಪ್ಪು ಮಾಡಿರೋದು ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿ. ನಂತರ ಮಾಡಿರೋ ತಪ್ಪನ್ನು ನೀವು ಸರಿಪಡಿಸ್ಕೊಂಡ್ರೆ ಮುಂದಿನ ತಿಂಗಳದಿಂದ ನಿಮ್ಮ ಅಕೌಂಟಿಗೆ ಈ ಥರ ಮೆಸೇಜ್ ಬರುತ್ತೆ. ಈ ತಿಂಗಳ ಬಂದಿಲ್ಲ ಅಂತಂದರೆ ನೀವು ಅದಕ್ಕೆ ಭಯ ಪಡಬೇಡಿ. ಅದಕ್ಕೆ ಏನು ಸೊಲ್ಯೂಷನ್ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಒನ್ ಬೈ ಒನ್ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, ನಿಮಗೆ ಇನ್ನೂ ಹಣ ಬಂದಿಲ್ಲ ಅಂತಂದರೆ ಅಥವಾ ಈ ಮೆಸೇಜ್ ಇನ್ನೂ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು? ನಂತರ ಈ ಥರ ಮೆಸೇಜ್ ಇನ್ನೂ ಬರದೇ ಇರೋಕ್ಕೆ ಕಾರಣ ಏನು? ನಂತರ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿರೋ ಮೆಸೇಜ್ ಬರಬೇಕು ಅಂದರೆ ಏನು ಮಾಡಬೇಕು? ಗೃಹಲಕ್ಷ್ಮಿ ಯೋಜನೆ ಅಥವಾ ಅನ್ನಭಾಗ್ಯ ಯೋಜನೆ ಹಣ ಯಾವ ಖಾತೆಗೆ ಜಮಾ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕಾ? ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನಿರಂತರವಾಗಿ. ಇವತ್ತು ನೋಡಿ ವೀಕ್ಷಕರೇ, ನಾನು ನಿಮಗೆ ಕಾರಣ ಕೂಡ ಏನಂತ ಹೇಳಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ದೀರೋ ಅದಕ್ಕೆ ಏನೆಲ್ಲ ಸಮಸ್ಯೆ ಇದೆ ಅಂತ ಹೇಳಿ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಇವಾಗ ನೋಡಿ, ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ ಹಣ ಬರದೇ ಇರೋಕ್ಕೆ ಕಾರಣ ಈ NPCI ಚೆಕ್ ಫೇಲ್ಡ್ ಇದಿರ್ಬೋದು, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟು. ಇವಾಗ ಎಸ್ಪೆಷಲಿ ಹೆಣ್ಣು ಮಕ್ಕಳು ಅಂದರೆ ಮದುವೆಗಿಂತ ಮೊದಲು ಒಂದು ಅಕೌಂಟನ್ನು ನೀವು ಮಾಡಿಸಿರ್ತೀರ, ಅದೇ ಆಧಾರ್ ಕಾರ್ಡಿಗೆ ಲಿಂಕನ್ನು ಕೊಟ್ಟಿರ್ತೀರ ನೀವು. ಹಾಗಾಗಿ NPCI ಮ್ಯಾಪಿಂಗು ಬೇರೆ ಅಕೌಂಟ್ ಆಗಿರುತ್ತೆ, ನೀವು ಬೇರೆ ಅಕೌಂಟನ್ನು ಚೆಕ್ ಮಾಡ್ತಾ ಇರ್ತೀರ. ಸೊ ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿ ವೀಕ್ಷಕರೇ. ನೀವು ಇವಾಗ ಮದುವೆಗಿಂತ ಮೊದಲು ಅಂದರೆ ತವರು ಮನೆಯಲ್ಲಿ ನಿಮ್ಮ ತಂದೆ ತಾಯಂದಿರ ಜೊತೆ ಇದ್ದಾಗ ನೀವು ಒಂದು ಬೇರೆ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಸೊ ಆ ಅಕೌಂಟನ್ನು ನೀವು ಉಪಯೋಗ ಮಾಡದೇ ಇರೋ ಕಾರಣ ಅಕೌಂಟ್ ಬಂದಾಗಿರುತ್ತೆ. ಆಧಾರ್ ಕಾರ್ಡಿಗೆ ಮತ್ತು ರೇಷನ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಒಂದು ಅಕೌಂಟು. ಸೊ ಇವಾಗ ನೀವು ಮದುವೆ ನಂತರ ಬೇರೆ ಅಕೌಂಟನ್ನು ಮಾಡ್ಕೊಂಬಿಟ್ಟು ಆ ಅಕೌಂಟಲ್ಲಿ ನೀವು ಹಣ ಬಂದಿದೆಯೋ ಇಲ್ಲ ಅಂತೇಳಿ ಚೆಕ್ ಮಾಡ್ತಾ ಇದ್ರಿ. ಸೊ ಅದೇ ನಿಮ್ಮ ಒಂದು ಪ್ರಾಬ್ಲಮ್ ಆಗಿರ್ಬೋದು. ನಾನು ಖಚಿತವಾಗಿ ಹೇಳ್ತಾ ಇಲ್ಲ, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ನಾನು ನಿಮಗೆ ಸಜೆಷನನ್ನು ಕೊಡ್ತಾ ಇದ್ದೀನಿ. ಸೊಲ್ಯೂಷನ್ ಆಗಿರ್ಬೋದು, ಸಜೆಷನ್ ಆಗಿರ್ಬೋದು. ಸೊ ನೀವು ವೆರಿಫೈ ಮಾಡ್ಕೊಳ್ಳಿ, ನೀವು ಮದುವೆಗಿಂತ ಮೊದಲು ಯಾವ ಅಕೌಂಟನ್ನು ಆಧಾರ್ ಕಾರ್ಡಿಗೆ ಮತ್ತು ರೇಷನ್ ಕಾರ್ಡಿಗೆ ಕೊಟ್ಟಿದ್ದೀರಾ, ಅಥವಾ ಮದುವೆ ನಂತರ ನೀವು ಹೊಸ ಅಕೌಂಟ್ ಮಾಡಿದರೆ ಹಳೆ ಅಕೌಂಟ್ ಚಾಲ್ತಿಯಲ್ಲಿ ಇದೆಯೋ ಇಲ್ಲವೋ, ಅಕೌಂಟು ಯಾವ ಖಾತೆಗೆ ಹೋಗಿದೆ ಅಂತ ಅನ್ನೋದ್ರ ಬಗ್ಗೆ ನೀವು ಅಲ್ಲಿ ಪರಿಶೀಲನೆ ಮಾಡಿ. ಅದನ್ನು ನೀವು DBT ಸ್ಟೇಟಸನ್ನು ಆಹಾರ ಇಲಾಖೆ ಒಂದು ವೆಬ್ಸೈಟಿಗೆ ಹೋಗಿಬಿಟ್ಟು ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ನಿಮಗೆ NPCI ಮ್ಯಾಪಿಂಗ್ ಆಗಿರುವಂಥ ಬ್ಯಾಂಕು ಯಾವುದು ಅಂತೇಳಿ ತಿಳ್ಕೊಬೇಕಂತಂದರೆ ಅದನ್ನು ಕೂಡ ನೀವು ಮಾಡ್ಕೋಬೋದು. ಆಧಾರ್ ಶೇಡಿಂಗ್ ಆಗಿರುವಂಥ ಸ್ಟೇಟಸ್ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಆಧಾರ್ ವೆಬ್ಸೈಟಿಗೆ ಹೋಗಿಬಿಟ್ಟು. ಸೊ ನೀವು ಡೈರೆಕ್ಟಾಗಿ ಗೂಗಲ್ ಸರ್ಚಲ್ಲಿ ಆಧಾರ್ ಶೇಡಿಂಗ್ ಸ್ಟೇಟಸನ್ನು ಚೆಕ್ ಮಾಡೋದು ಹೇಗಂತೇಳಿ ಸರ್ಚ್ ಮಾಡಿದರೆ ಸಾಕು. ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಕೇಳುತ್ತೆ, ಬಂದಿರೋ OTPಯನ್ನು ನೀವು ಹಾಕಿಬಿಟ್ಟು ನಿಮ್ಮ ಸ್ಟೇಟಸನ್ನು, ನಿಮ್ಮ ಬ್ಯಾಂಕು ಆಧಾರ್ ಕಾರ್ಡಿಗೆ ಯಾವುದು ಲಿಂಕ್ ಇದೆ ಅಂತ ಅನ್ನೋ ಸ್ಟೇಟಸನ್ನು ನೀವು ಇಲ್ಲಿ ತಿಳ್ಕೊಬೋದು. ವೀಕ್ಷಕರೇ, ಬಹಳ ಉಪಯುಕ್ತ ಮಾಹಿತಿ ಇದು. ಯಾರೆಲ್ಲ ಇನ್ನೂ ಚಾನಲ್ಗೆ ಹೊಸಬರಾಗಿದ್ದರು, ಇಂಥ ಮಾಹಿತಿಗಳ ಬಗ್ಗೆ ನಿರಂತರವಾಗಿ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನೋಟಿಫಿಕೇಶನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ನಾನು ನೆಕ್ಸ್ಟ್ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೇನೆ ವೀಕ್ಷಕರೇ. ಅಲ್ಲಿವರೆಗೂ ಜೈ ಹಿಂದ್.